ಶಿವಾಜಿ ಜಯಂತಿ ಮೆರವಣಿಗೆಯಲ್ಲಿ ಕಲ್ಲು ತೂರಾಟ ಆದಂತ ಪ್ರಕರಣ. ಕಲ್ಲು ತೂರಿದ 8 ಕಿಡಿಗೇಡಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಕಲ್ಲು ತೂರಾಟದ ಕಿಂಗ್ ಪಿನ್ ತನ್ವೀರ್ ಸೇರಿದಂತೆ 8 ಆರೋಪಿಗಳ ಬಂಧನ ಆಗಿದೆ. ತನ್ವೀರ್, ಮುಜ್ಜು, ಸದ್ದಾಂ, ಫಯಾಜ್, ಸರ್ಫರಾಜ್, ರಿಯಾನ್, ಅಯಾನ್, ವಸೀಂ 8 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆರೋಪಿಗಳನ್ನ ಇವತ್ತೇ ಕೋರ್ಟ್ಗೆ ಪೊಲೀಸರು ಹಾಜರುಪಡಿಸಲಿದ್ದಾರೆ. ಒಟ್ಟು 8 ಮಂದಿ ಈ ಪ್ರಕರಣದ ಕಿಂಗ್ ಪಿನ್ ತನ್ವೀರ್ ಸೇರಿದಂತೆ ಒಟ್ಟು 8 ಮಂದಿಯ ಬಂಧನ ಆಗಿದೆ. ಇವತ್ತೇ ಕೋರ್ಟ್ಗೆ ಹಾಜರುಪಡಿಸುತ್ತಾರೆ ಪೊಲೀಸರು. ನಿನ್ನೆ ಬಹಳಷ್ಟು ಎಚ್ಚರಿಕೆಯನ್ನ ತಗೊಂಡಿದ್ರು ಪೊಲೀಸರು. ಮೆರವಣಿಗೆ ಸಾಗಿ ಬಂದ ದಾರಿಯಲ್ಲಿ ಎಲ್ಲೂ ಏನೂ ಆಗಿಲ್ಲ. ಈ ಮಸೀದಿ ಹತ್ರ ಬರ್ತಾ ಇದ್ದಂತೆ ಘಟನೆ ಆಗಿರೋದು. ಪೊಲೀಸರು ತಡೆದಿದ್ದಾರೆ, ಆದ್ರೂ ಕಲ್ಲು ಚಪ್ಪಲಿ ಬೀಸಿದ್ದಾರೆ. ನನ್ನ ಮೇಲೂ ಕಲ್ಲು ತೂರಲಾಗಿದೆ ಅಂತ ಬಾಗಲಕೋಟೆ ಎಸ್ಪಿ ಹೇಳಿದ್ದಾರೆ. ಪೊಲೀಸರ ಮೇಲೆ ಕಲ್ಲು ತೂರಲಾಗಿದೆ, ತನಿಖೆ ನಡೆಸ್ತಾ ಇದ್ದೀವಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಎಸ್ಪಿ ಸಿದ್ಧಾರ್ಥ ಗೋಯಲ್ ಹೇಳಿಕೆ ಕೊಟ್ಟಿದ್ದಾರೆ. ತರಕಾರಿ ಅಂಗಡಿಗೆ ಬೆಂಕಿ ಇಟ್ಟಂತಹ ಸಿಸಿಟಿವಿ ಪರಿಶೀಲನೆ ಮಾಡ್ತೀವಿ. ನಿನ್ನೆಯಿಂದ ಫೆಬ್ರವರಿ 24ರವರೆಗೆ ನಿಷೇಧಾಜ್ಞೆ ಮುಂದುವರೆಸಿದ್ದೀವಿ. ಆಯಕಟ್ಟಿನ ಸ್ಥಳದಲ್ಲಿ ಹೆಚ್ಚುವರಿ ಭದ್ರತೆಯನ್ನ ಹಾಕ್ತೀವಿ ಅಂತ ಎಸ್ಪಿ ಗೋಯಲ್ ಹೇಳಿಕೆ ಕೊಟ್ಟಿದ್ದಾರೆ. ಸರ್, ನಿನ್ನೆ ಘಟನೆಗೆ ಸಂಬಂಧಪಟ್ಟಂತೆ ಯಾರನ್ನಾದರೂ ಅರೆಸ್ಟ್ ಮಾಡಿರೋ ಬಗ್ಗೆ ಏನಾದರೂ? ನಿನ್ನೆ ಘಟನೆ ಬಗ್ಗೆ ನಾನು ಸ್ವಲ್ಪ ಕ್ಲಾರಿಫಿಕೇಷನ್ ಕೊಡ್ತೀನಿ. ಫಸ್ಟ್, ನಾವು ಎಲ್ಲರೂ ಬಂದೋಬಸ್ತಲ್ಲಿ ಇದ್ದೀವಿ. ನಂದು ಸೇರಿ ನಾವು ಬಂದೋಬಸ್ತಲ್ಲಿ ಇದ್ದೀವಿ. ನಾವು ಸಾಕಷ್ಟು ಜನ ಪೊಲೀಸ್ ಕೂಡ ಇದ್ದೀವಿ. ಫುಲ್ ಶುರುವಿಂದ ಎಂಡ್ ತನಕ ನಾವೆಲ್ಲರೂ ಇದ್ದೀವಿ. ಮತ್ತು ಸೆಕೆಂಡ್ ಪಾಯಿಂಟ್, ಆ ಮೆರವಣಿಗೆ ಮೇಲೆ ಯಾವುದೂ ಕಲ್ಲು ತೂರಾಟ ಆಗಿಲ್ಲ. ತಾವು ಒಂದ್ಸರಿ ಚೆಕ್ ಮಾಡಿದೆ, ಮೆರವಣಿಗೆ ಹಿಂದೆ ಇತ್ತು. ಫುಲ್ ಆ ಕಡೆ ಬರಲಿಲ್ಲ. ನಾವೆಲ್ಲ ಪೊಲೀಸ್ ಮುಂದೆ ಇದ್ದೀವಿ, ಮಸೀದಿ ಮುಂದೆ ಇದ್ದೀವಿ. ಮೆರವಣಿಗೆ ಇನ್ನೂ ಸ್ವಲ್ಪ ಕೆಳಗೆ ಇತ್ತು, 100 ಮೀಟರ್ ದೂರ ಇತ್ತು. ಮಸೀದಿಯಲ್ಲಿ ಪ್ರೇಯರ್ ಮುಗಿಸ್ಕೊಂಡು ಆಲ್ಮೋಸ್ಟ್ ಎಲ್ಲರೂ ಹೋಗಿದ್ದರು. ಈ ಘಟನೆ ಸುಮಾರು 10 ಗಂಟೆ 6 ನಿಮಿಷ ನಮ್ಮ CCTV ಪ್ರಕಾರ 10 o'clock 6 minutesಗೆ ಆಗಿದೆ. ಏನು ಘಟನೆ ಆಗಿದೆ ಅಂದರೆ, ಅಲ್ಲಿ ಒಳಗೆ ಕೆಲವು ಜನ ಇದ್ದರು, ಮಿಸ್ಕ್ರಿಯೆಂಟ್ಸ್. ಯಾವಾಗಲೂ ಬಾಗಲಕೋಟೆ ಶಾಂತಿಪ್ರಿಯ ಟೌನ್ ಇದೆ, ಎಲ್ಲ ಸಮುದಾಯವರು ನಮಗೆ ಸಹಾಯ ಕೊಡ್ತಾರೆ. ನಿನ್ನೆ ಕೂಡ ಪೂರ್ತಿ ಸಹಾಯ ಕೊಟ್ಟಿದ್ದರು. ಆದರೆ ಕೆಲವು ಮಿಸ್ಕ್ರಿಯೆಂಟ್ಸ್ ಮಸೀದಿ ಒಳಗೆ ಇದ್ದರು. ಅವರು ಅಲ್ಲಿ 2 ಕಲ್ಲಿರುತ್ತೆ, ಆ ಶೂ ರ್ಯಾಕ್, ನಾವು ಕೆಲವು ಮನೆಯಲ್ಲಿ ಶೂ ರ್ಯಾಕ್ ಇಡ್ತೀವಿ. ಆ ಶೂ ರ್ಯಾಕ್ ಸ್ಟೇಬಲ್ ಇರಲ್ಲ ಅಂದರೆ ಅದಕ್ಕೆಳಗೆ ನಾವು ಸ್ಟೇಬಲ್ ಮಾಡೋಕ್ಕೆ 1 ಕಲ್ಲು ಅಥವಾ ಆ ಕಲ್ಲು ಇಡ್ತೀವಿ ಅಂತ. ಇಂಥ 2 ಕಲ್ಲಿತ್ತು. ಒಬ್ಬ ವ್ಯಕ್ತಿ ಆ 2 ಕಲ್ಲು ತೊಗೊಂಡು ಮಸೀದಿ ಒಳಗೆಯಿಂದ ಹೊರಗಡೆ ಬಿಸಾಕಿ ಹಾಕ್ತಾರೆ. ಅವು 2 ಕಲ್ಲು ನಮ್ಮ ಪೊಲೀಸ್ ಮೇಲೆ ಬಿತ್ತು. ನಾವು ಹೆಲ್ಮೆಟ್ ಹಾಕಿದ್ದೀವಿ, ಇನ್ಕ್ಲೂಡಿಂಗ್ ನನ್ನ ಮೇಲೆ 1 ಕಲ್ಲು ಬಿತ್ತು. ಯಾವುದೂ ಮೇಜರ್ ಇಂಜರಿ ಯಾರಿಗೆ ಆಗಿಲ್ಲ. ಇದು ಇನ್ಸಿಡೆಂಟ್ ಆದ ನಂತರ ಪ್ರೊಸೆಷನ್ ಅವ್ರ ಪಾಡಿಗೆ ಬಂತು, ಅವ್ರ ಪಾಡಿಗೆ ಹೋಯಿತು. ಪ್ರೊಸೆಷನ್ ಕೂಡ ಪೀಸ್ಫುಲ್ ಆಗಿ ಮುಗಿದಿದೆ. ಸರ್, ಈ ಘಟನೆಗೆ ಸಂಬಂಧಪಟ್ಟಂತೆ ಯಾರನ್ನಾದರೂ ವಶಕ್ಕೆ ಪಡೆದಿರುವಂಥದ್ದು? ನಿನ್ನೆ ರಾತ್ರಿ ಇದು ಪೂರ್ತಿ ಮುಗಿದ ನಂತರ ನಾವು ಪೆಟ್ರೋಲಿಂಗ್ ಕೂಡ ಹಾಕಿದ್ದೀವಿ. ಎಲ್ಲ ವೀಡಿಯೋ ಕ್ಯಾಮ್ರಾಸ್ ಚೆಕ್ ಮಾಡಿದ್ದೀವಿ, ಯಾರು ಈ ಥರ ಮಾಡಿದರೆ, ಯಾರೇ ಇನ್ವಾಲ್ವ್ ಇದ್ದರು. ಈಗಾಗಲೇ ನಾವು 8 ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಅಲ್ಲಿ ಒಬ್ಬ ವ್ಯಕ್ತಿ ಕ್ಲಿಯರ್ ಕಟ್ಟಲ್ಲಿ ನಮ್ಮ ಕ್ಯಾಮ್ರಾಸಲ್ಲಿ ನಾವು ಕೂಡ ಅಲ್ಲಿ ವೀಡಿಯೋ ರೆಕಾರ್ಡಿಂಗ್ ಮಾಡಿದ್ದೀವಿ. ಆ ಥರ 2 ಕಲ್ಲು ಬಿಸಾಕಿ ಹಾಕ್ತಾರೆ, ಕ್ಲಿಯರ್ ಕಟ್ಟಾಗಿ ನಮಗೆ ಗೊತ್ತಾಗಿದೆ. ಅವನಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಅದ್ರ ಜೊತೆಗೆ ಇನ್ನೂ 7 ಮೆಂಬರ್ಸ್, 7 ಜನಗೆ ಅಲ್ಲಿ ನಮ್ಮ ಪೊಲೀಸವರು ಅಲ್ಲಿ ಇದ್ದರು, ಮಸೀದಿ ಒಳಗೆ ಇದ್ದರು, ಪ್ರೊಸೆಷನ್ ಟೈಮಲ್ಲಿ ಕೂಡ ಇದ್ದರು. ನಾವು ಜನಕ್ಕೆ ಕಂಟ್ರೋಲ್ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಪೊಲೀಸ್ಗೆ ಕರ್ತವ್ಯ ಕೆಲವು ಜನ ಅಡ್ಡಿಪಡಿಸಿದ್ರು ಅಂತ ಅವರಿಗೆ ನಾವು 7 ಮೆಂಬರ್ಸ್ಗೆ ಅರೆಸ್ಟ್ ಮಾಡಿದ್ದೀವಿ. ಟೋಟಲ್ 8 ಜನಕ್ಕೆ ಈಗಾಗಲೇ ನಾವು ಅರೆಸ್ಟ್ ಮಾಡಿದ್ದೀವಿ. ಬಾಗಲಕೋಟೆಯಿಂದ ಕ್ಯಾಮ್ರಾಮನ್ ಮಂಜು ಅಧಿಕಾರಿಗಳ ಜೊತೆ ಮಲ್ಲಿಕಾರ್ಜುನ ಸ್ವಾಮಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.